ಎಲ್ರಿಗೂ ನಮಸ್ಕಾರ. ನರ್ಸಿಂಗ್ ಕಾನ್ಸೆಪ್ಟ್ ಬೈ ರಾಘವ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಮಗೊಂದು ಉದ್ಯೋಗದ ಮಾಹಿತಿಯನ್ನು ನೀಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಇವಾಗ ಕಾಲ್ ಫಾರ್ಮ್ ಆಗೋ ಆಲ್ರೆಡಿ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ಅಂದರೆ ಶುಶ್ರೂಷಾ ಅಧಿಕಾರಿಗಳು ನರ್ಸಿಂಗ್ ಆಫೀಸರ್ ಪೋಸ್ಟ್‌ಗಳಿಗೆ ಸ್ಟೇಟಲ್ಲಿ ಆಲ್ರೆಡಿ ಕಾಲ್ ಫಾರ್ಮ್ ನೋಟಿಫಿಕೇಷನ್ ಅದೊಂದು ಪ್ರೋಸೆಸ್ ನಡೀತಾ ಇದೆ. KA ಥ್ರೂ ಆಗಿರ್ಬೋದು ಅಥವಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು. ಸೊ ಅದನ್ನೆಲ್ಲ ನೀವು ವಿಡಿಯೋ ನೋಡಿದ್ದೀರಾ, ಅದಕ್ಕೆಲ್ಲ ಕಾಯ್ತಿದ್ದೀರಾ ಅಂತ ಗೊತ್ತು. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೆಂಟ್ರಲ್ ಗೌರ್ಮೆಂಟ್ ಯಾರೆಲ್ಲ ಅಭ್ಯರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ನರ್ಸಿಂಗ್ ಅಧಿಕಾರಿ ಅಂದರೆ ನರ್ಸಿಂಗ್ ಆಫೀಸರ್ಸ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅದಕ್ಕೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಅವ್ರಿಗೊಂದು ಒಳ್ಳೆಯ ಸುವರ್ಣ ಅವಕಾಶ ಬಂದಿದೆ. ಅದುವೇ ನಾರ್ಸೆಟ್ 11. ಓಕೆ, ಸೊ ನಾರ್ಸೆಟ್ 11 ಈಗ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಇಲ್ಲಿ ಸುಮಾರು 2216 ಪೋಸ್ಟ್ಗಳು ವೇಕೆನ್ಸಿ ಇದೆ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಸುಮಾರು ಒಂದು 22 ಇನ್ಸ್ಟಿಟ್ಯೂಷನ್ಸ್ ಈ ಇದರಲ್ಲಿ ಒಂದು ನಾರ್ಸೆಟ್ 11 ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾವೆ. ಸೊ ಅವೆಲ್ಲ ಇನ್ಸ್ಟಿಟ್ಯೂಷನ್ಗೆ ಸೇರಿಬಿಟ್ಟು ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಸೊ ಇದು ಎಕ್ಸಾಮ್ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಡೇಟ್ಸ್ ಬಗ್ಗೆ ನೋಡೋಣ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದಾರೆ, ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಥರದ ಮಾಹಿತಿ ನಿಮಗೆ ನೀಡ್ತಾ ಹೋಗ್ತೇನೆ. ಸೊ ಬನ್ನಿ ನೋಡೋಣ ಈ ನಾರ್ಸೆಟ್ 11ನಲ್ಲಿ ನಾರ್ಸೆಟ್ 11 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಬೇಕು, ಹೇಗೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಈ ನಾರ್ಸೆಟ್ ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಯಾರು ಈಗ ಫ್ರೆಷರ್ಸ್ ಇರ್ತೀರಾ ಅವರಿಗೆ ಗೊತ್ತಿಲ್ಲದೆ ಇರ್ಬೋದು. ಈ ನಾರ್ಸೆಟ್ ಅಂತಂದರೆ ನರ್ಸಿಂಗ್ ಆಫೀಸರ್ಸ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ನಾರ್ಸೆಟ್ ಅಂದರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಅಂದರೆ ಈಗ ಟೀಚರ್ಸಿಗೆ TET ಅಂತ ಹೆಂಗೆ ಇರುತ್ತಲ್ಲ, ಹಾಗೆ ಒಂದು ನರ್ಸಿಂಗ್ ಆಫೀಸರ್ ಪೋಸ್ಟ್ಗೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೂ ಸೇರಿ ಒಂದೇ ಎಕ್ಸಾಮ್ ಮಾಡೋದು. ಸೊ ಅದಕ್ಕೆ ಏನು ಹೇಳ್ತೀವಿ, ಒಂದು ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದು ನಾರ್ಸೆಟ್. ಇದು ಒಂದು ಏಮ್ಸ್ ಅವರು ನಡೆಸ್ತಕ್ಕಂಥ ಎಕ್ಸಾಮು. ಓಕೆ, ಈ 11 ಅನ್ನೋದು ಏನಂತಂದರೆ ಇದು 11th ಟೈಮ್ ಅವ್ರು ನಡೆಸ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷ 2 ಟೈಮ್ ನಡೆಯುತ್ತೆ. ಇದು ಮಾರ್ಚಲ್ಲಿ ಮತ್ತು ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಹತ್ರ ಮೋರ್ ದೆನ್ 1000 ಮೇಲೆ ವೇಕೆನ್ಸಿ ಪ್ರತಿ ಸಲನೂ ಇರುತ್ತೆ. ಸೊ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಿಗೆ ನಡೀತಕ್ಕಂಥ ಎಕ್ಸಾಮು ನರ್ಸಿಂಗ್ ಆಫೀಸರ್ ಪೋಸ್ಟ್ಗೆ. ಸೊ ಇಲ್ಲಿ ನೀವು ನೋಡೋದಾದರೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನರ್ಸಿಂಗ್ ಆಫೀಸರ್ ಪೋಸ್ಟು ಗ್ರೂಪ್ B ಲೆವೆಲಲ್ಲಿ ಬರುತ್ತೆ. ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಪೇ ಸ್ಕೇಲ್ ಏನಿರುತ್ತೆ ಅಂತಂದರೆ ಅದು ಪೇ ಬ್ಯಾಂಡು ಲೆವೆಲ್ 7 ಇರುತ್ತೆ. 9300 to 34800 ವಿತ್ ಗ್ರೇಡ್ ಪೇ ಆಫ್ 4600 ಇರುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಅಲೋವನ್ಸಸ್ ಸೇರಿಬಿಟ್ಟು ಹತ್ರ 90,000ಕ್ಕಿಂತ ಹೆಚ್ಚಿಗೆ ನಿಮಗೆ ಸ್ಯಾಲ್ರಿ ಸಿಗುವಂಥದ್ದು. ಓಕೆ, ಸೊ ಇದು ನಿಮಗೆ ಸ್ಯಾಲ್ರಿ ಡೀಟೇಲ್ಸ್. ಸೊ ಇನ್ನು ಇದಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು, ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಸರ್ ಏನು ಕ್ವಾಲಿಫಿಕೇಷನ್ ಬೇಕು ನಮಗೆ. ಸೊ ಇಲ್ಲಿ BSc ಮತ್ತು JNM ಇಬ್ಬರೂ ಎಲಿಜಿಬಲ್ಲು. BSc ಆಗಿದ್ದರೆ, ಸೊ BSc ಅಂತಂದರೆ ನಿಮ್ಮ ಜನರಲ್ BSc ಆಗಿರ್ಬೋದು, BSc ಆನರ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ BSc ಆಗಿರ್ಬೋದು, ಎಲ್ಲರೂ ಎಲಿಜಿಬಲ್ಲು. ಅವರು ಕಂಪಲ್ಸರಿಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀನಿ, KNC ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇದೆ ಅವರು ಆಫ್ಟರ್ ಕಂಪ್ಲೀಟಿಂಗ್ BSc. ಸೊ BSc ಆದಮೇಲೆ KNC ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇನ್ ಕೇಸ್ ಸರ್ ನಾವು JNM ಇದೆ ನಾವೇನು ಮಾಡೋದು, ಸೊ ನೀವು ಕೂಡ ಎಲಿಜಿಬಲ್ಲು, JNM ಇದ್ದವರು ಕೂಡ ಎಲಿಜಿಬಲ್ಲು. ಬಟ್ ಅವ್ರಿಗೆ ಏನಂತಂದರೆ 2 ವರ್ಷ ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಎಕ್ಸ್ಪೀರಿಯನ್ಸ್ ಅಂದ ತಕ್ಷಣ ಎಲ್ಲೋ ಮಾಡಿರೋದಲ್ಲ, ಮಿನಿಮಮ್ 50 ಬೆಡ್ಡಿನ ಹಾಸ್ಪಿಟ್ಲಲ್ಲಿ ನೀವು ವರ್ಕ್ ಮಾಡಿರಬೇಕು 2 ವರ್ಷ. ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗಿದ್ರೆ ನೀವು ಕೂಡ ಇದಕ್ಕೆ ಎಲಿಜಿಬಲ್ಲು. ಸೊ ಎಕ್ಸ್ಪೀರಿಯನ್ಸು ಫಾರ್ JNM 2 ಇಯರ್ಸು. BSc ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಬಟ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಫಾರ್ ಬೋತ್ JNM ಆ್ಯಂಡ್ BSc. ಸೊ ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಏಜ್ ಎಷ್ಟಿರಬೇಕು ಸರ್ ಅಂತಂದರೆ 30 JM ಜನರಲ್ ಮೆರಿಟ್ ಅವ್ರಿಗೆ ಮ್ಯಾಕ್ಸಿಮಮ್ ಅಂದರೆ ಕಟ್ ಆಫ್ ಏಜ್ ಅಂತಂದರೆ 30. ಅಂದರೆ ಜನರಲ್ ಮೆರಿಟ್ ಅವ್ರಿಗೆ ಮ್ಯಾಕ್ಸಿಮಮ್ 30 ಇರಬೇಕು. ಸೊ 30 ಏಜ್ ನೀವೀಗ ಜನರಲ್ ಮೆರಿಟ್ ಇದ್ದಾರೆ ಅಂತಂದರೆ 30 ಏಜು ಲಾಸ್ಟ್ ಡೇಟ್. ಓಕೆ, ಅದ್ರ ಮೇಲಿದ್ದರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಸೊ ಇದು ಏನಂತಂದರೆ ಏಮ್ಸು. ಇಲ್ಲಿ ಏನಂತಂದರೆ ನಾನು ಹೇಳ್ದಂಗೆ ಏಮ್ಸ್ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ, ಅದ್ರ ಜೊತೆಗೆ ಇನ್ನೂ ಒಂದು 3-4 ಬೇರೆ ಇನ್ಸ್ಟಿಟ್ಯೂಷನ್ಗಳು ಕೂಡ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದ್ದಾವೆ. ಸೊ ಏಮ್ಸ್ಗೆ ಆದರೆ 30 ಇಯರ್ಸು ಮ್ಯಾಕ್ಸಿಮಮ್ ಇದೆ.
ಫಾರ್ ಜನರಲ್ ಮೆರಿಟು. ಇನ್ನು ಬೇರೆ ಇನ್ಸ್ಟಿಟ್ಯೂಷನ್ಗೆ ಅವ್ರದ್ದೇ ಆದಂಥ ಏಜ್ ರಿಲ್ಯಾಕ್ಸೇಷನ್ ಕ್ರೈಟೇರಿಯಾ ಇದೆ, ಅದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದ್ರ ಮೇಲೆ ನಾನು ಬೇಕಿದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಿಮ್ಗೆ ಬೇಕಿದ್ರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನನಗೆ ಕೇಳಿ, ನಾನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಇನ್ನು ಫೀಸ್ ನೋಡೋದಾದರೆ, ಸೊ ಫೀಸ್ ಇನ್ನು ಕಟ್ ಆಫ್ ಡೇಟ್ ಏಜಿಗೆ ಯಾವುದು ಕನ್ಸಿಡರ್ ಮಾಡ್ಬೇಕು ಸರ್ ನಾವು ಅಂತಂದರೆ, ಲಾಸ್ಟ್ ಡೇಟ್ ಏನಿದೆ ಅದೇ ಇದರದ್ದು ಕಟ್ ಆಫ್. ಈಗ 13th of August ಇದರದ್ದು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಅದರೊಳಗಡೆ ನೀವು ಏಜ್ ಕ್ರೈಟೇರಿಯಾನ ಫುಲ್ಫಿಲ್ ಮಾಡಿರಬೇಕಾಗುತ್ತೆ. ಸೊ ಇನ್ನು ಫೀಸ್ ನೋಡೋದಾದರೆ, ಜನರಲ್ ಮತ್ತು OBC ಅವರಿಗೆ 3,000 ಫೀಸ್ ಇದೆ. SC ST ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ ಅವರಿಗೆ 2,400 ಇದೆ. ಮತ್ತು ಈ ವಿಕಲಾಂಗ ಅಭ್ಯರ್ಥಿಗಳಿಗೆ ಏನಿದೆ ಅವ್ರಿಗೆ ಫೀಸ್ ಇಲ್ಲ. ಓಕೆ, ಅವರು ಫೀಸಿಂದ ಎಕ್ಸಾಮ್ಟ್ ಆಗಿರ್ತಾರೆ. ಸೊ ಮತ್ತು ಇನ್ನು SC ST ಅವರಿಗೆ ಇದೇನಂತಂದರೆ ಫೀಸು ರೀಫಂಡ್ ಆಗುತ್ತೆ, ಅವರು ಒಂದು ವೇಳೆ ಎಕ್ಸಾಮ್ ಬರೆದ್ರೆ ಮಾತ್ರ. ಓಕೆ, ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೆದು ರಿಸಲ್ಟ್ ಎಲ್ಲ ಅನೌನ್ಸ್ ಆದಮೇಲೆ ಅವರಿಗೆ ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಅವರಿಗೆ ಫುಲ್ ಅಮೌಂಟು ರೀಫಂಡ್ ಆಗುವಂಥದ್ದು. ಇದು ಓನ್ಲಿ SC ST ಅವರಿಗೆ ಮಾತ್ರ, ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ನಾನು ಹೇಳ್ದಂಗೆ ಇದು ಎಕ್ಸಾಮ್ ಇರುತ್ತೆ. ಇಲ್ಲಿ 2 ಸ್ಟೇಜಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಸ್ಟೇಜ್ 1 ಅಂತ ಹೇಳ್ತೀವಿ, ಅದು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಹೇಳ್ತೀವಿ. ಅದು ಎಕ್ಸಾಮ್ ಬಂದ್ಬಿಟ್ಟು 12ನೇ ತಾರೀಕು ಸೆಪ್ಟೆಂಬರ್ ಇರುತ್ತೆ ನಿಮಗೆ. ಸೊ ಎಲ್ಲ ಡೇಟ್ ಎಲ್ಲ ಫೈನಲೈಸ್ ಆಗಿಬಿಟ್ಟಿದೆ ಇಲ್ಲಿ. ಸೊ ನೀವು ಜಸ್ಟ್ ಏನಂತಂದರೆ ನಿಮ್ಮದು ಪ್ರಿಪ್ರೇಷನ್ ಮಾಡೋದು ಡೇಟ್ಸ್ ವೈಸು ಹೋಗ್ತಾ ಹೋಗೋದು. ಸೊ 12ನೇ ತಾರೀಕಿಗೆ ಸೆಪ್ಟೆಂಬರ್ ನಿಮಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಒಂದು 2-3 ದಿನದಲ್ಲಿ ರಿಸಲ್ಟ್ ಬರುತ್ತೆ ಫಸ್ಟ್ ಸ್ಟೇಜದ್ದು. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೇಜ್, ಯಾರೆಲ್ಲ ಫಸ್ಟ್ ಸ್ಟೇಜಲ್ಲಿ ಕ್ವಾಲಿಫೈ ಆಗ್ತೀರೋ ಅವರಿಗೆ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಇರುತ್ತೆ. ಅದು 30th ಸೆಪ್ಟೆಂಬರ್ ಇರುತ್ತೆ, 30ನೇ ತಾರೀಕು ಸೆಪ್ಟೆಂಬರ್ ಇರುತ್ತೆ. ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಹೆಂಗೆ ಅಂತಂದರೆ, ಈಗ ಎಕ್ಸಾಮ್ ಆದಮೇಲೆ ಅದು ರಿಸಲ್ಟ್ ಬರೋಕ್ಕೆ ಎಷ್ಟು ದಿನ ಆಗುತ್ತೋ, ಆಮೇಲೆ ಇವರು ಸೆಲೆಕ್ಷನ್ ಲಿಸ್ಟ್ ಬಿಡೋಕ್ಕೆ ಎಷ್ಟು ದಿನ ಆಗುತ್ತೋ, ಅಲ್ಲಿ ತುಂಬ ಟೈಮು ಪ್ರೊಸೆಸ್ ತುಂಬ ಇದೆ. ಓಕೆ, ಅಲ್ಲೊಂದು ಟೈಮ್ ಪೀರಿಯಡ್ ಅಥವಾ ಒಂದು ಇದು ಅಂತ ಇರಲ್ಲ. ಇವ್ರದ್ದೆಲ್ಲ ಆಗಿಲ್ಲ. ಇವರೆಲ್ಲ ಏನಂತ ಮೊದಲೇ ಡೇಟ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಎಕ್ಸಾಮ್ ಇನ್ನೂ ಈ ಅಪ್ಲಿಕೇಶನ್ ಇವತ್ತು ಬಿಟ್ಟಿದ್ದಾರೆ, ಆಲ್ರೆಡಿ ನಿಮಗೆ ಎಕ್ಸಾಮ್ ಡೇಟ್ ಬಂದಿದೆ, ರಿಸಲ್ಟ್ ಯಾವಾಗ ಅಂತಲೂ ಗೊತ್ತಾಗುತ್ತೆ. ಸೊ ಅಂದರೆ ವಿದಿನ್ 1-2 ಮಂತ್ಸ್ ಒಳಗಡೆ ನಿಮ್ಮದು ಕಂಪ್ಲೀಟ್ ಪ್ರಾಸೆಸ್ಸೇ ಮುಗಿದು ಹೋಗ್ಬಿಡುತ್ತೆ. ಬಟ್ ಸ್ಟೇಟಲ್ಲಿ ಹಂಗಾಗಲ್ಲ. ಇವತ್ತು ಅವ್ರು ನೋಟಿಫಿಕೇಶನ್ ಬಿಟ್ಟರು ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಯಾವಾಗನ ಮತ್ತೊಂದು ಇದು ಬಿಡ್ತಾರೆ, ಅವರು ನೋಟಿಫಿಕೇಶನ್ ಬಿಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು ನಾವು. ಬಟ್ ಇವ್ರದ್ದು ಆ ಥರ ಇಲ್ಲ, ಎಲ್ಲನೂ ಪ್ರೀ ಪ್ಲ್ಯಾನ್. ಯಾವಾಗ ಏನೇನಾಗಬೇಕು ಅದನ್ನು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿ ಅನೌನ್ಸ್ ಮಾಡಿಬಿಡ್ತಾರೆ ಅವರು. ಸೊ ಸ್ಟೇಜ್ 1ಗೆ 12th ಇದೆ, ಸ್ಟೇಜ್ 2 30th ಸೆಪ್ಟೆಂಬರ್ ಇದೆ. ಸೊ ಇದು ನೆನ್ಪಿಟ್ಕೊಳ್ಳಿ ನೀವು. ಸೊ ಇದೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ನ ನೀವು ಇವ್ರದ್ದು ವೆಬ್ಸೈಟಲ್ಲಿ, ದಟ್ ಇಸ್ www.aimsexams.ac.in ನೀವು ಹೋಗಿ ನೋಡ್ಬೋದು. ಸೊ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋಣ. 13th August ಲಾಸ್ಟ್ ಡೇಟ್ ಅಂತ ಹೇಳಿದೆ ನಾನು ಎಕ್ಸಾಮು, ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಇನ್ನು ಬೇರೆ ಡೇಟ್ಸು ಎಲ್ಲ ನೋಡೋದಾದರೆ, ನೋಡಿ, ಇದು ಸ್ಟಾರ್ಟ್ ಆಗೋ ಡೇಟ್ ಯಾವಾಗ ಅಂತಂದರೆ 24, ಅಂದರೆ ಇವತ್ತು 25ನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿನ್ನೆನೇ ನೋಟಿಫಿಕೇಶನ್ ರಿಲೀಸ್ ಆಗಿ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ 13ನೇ ತಾರೀಕು ಸಂಜೆ 5 ಗಂಟೆವರೆಗೂ ನಿಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಅದರೊಳಗಡೆ ನೀವು ಯಾರೆಲ್ಲ ಎಲಿಜಿಬಲ್ ಇದ್ದೀರೋ ಅವರು ಅಪ್ಲಿಕೇಶನ್ ಹಾಕಿ. ಸೊ ಮತ್ತು ಈಗ ಯಾರಾದರೂ ನೀವು ಗೌರ್ಮೆಂಟಲ್ಲಿ ಆಲ್ರೆಡಿ ವರ್ಕಿಂಗ್ ಇದ್ದೀರಾ, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಆಟೋನಮಸ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಯಾರೆಲ್ಲ ವರ್ಕಿಂಗ್ ಇದ್ದೀರಾ ಅವರು ಕಂಪಲ್ಸರಿಲಿ NOC ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು. ಸೊ ಇದನ್ನು ನೀವು ತೊಗೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಏಮ್ಸಿಂದ ನಾರ್ಸೆಟ್ಟಿಂದ ಎಕ್ಸೆಪ್ಟ್ ಆಗಿದೆಯೋ ಇಲ್ಲವೋ ಅನ್ನೋದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ 24th of August ಅವ್ರು ನಿಮಗೆ ಕೆಲವೊಂದು ರೀಸನ್ಗಳಿಗೆ ನಿಮ್ಮದು ಆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೆ ಇರ್ಬೋದು, ಅಥವಾ ನೀವು NOC ಅಪ್ಲೋಡ್ ಮಾಡದೇ ಇರ್ಬೋದು. ಆ ಥರದೊಂದು ಸಿಚುವೇಷನಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದು ನಿಮಗೆ ಸ್ಟೇಟಸ್ ಯಾವಾಗ ಗೊತ್ತಾಗುತ್ತೆ ಅಂದರೆ 24ನೇ ತಾರೀಕಿಗೆ ಗೊತ್ತಾಗುತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ನಿಮಗೆ ಎಕ್ಸಾಮ್ ಸಿಟಿ ಯಾವಾಗ ಗೊತ್ತಾಗುತ್ತೆ. ನೀವು ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸಿಟಿಗೆ ಹಾಕಿರ್ತೀರ, ಅದರಲ್ಲಿ ನಿಮಗೆ ಯಾವುದು ಊರು ಬಂದಿದೆ ಎಕ್ಸಾಮಿಗೆ ಅಂತೇಳಿ ಅದು ಕೂಡ 3ನೇ ತಾರೀಕು ಸೆಪ್ಟೆಂಬರ್ಗೆ ಗೊತ್ತಾಗುತ್ತೆ. ದೆನ್ ಅಡ್ಮಿಟ್ ಕಾರ್ಡ್ ಯಾವಾಗ ಸಿಗುತ್ತೆ ಸರ್? ಅದು 9ನೇ ತಾರೀಕು ಸಿಗುತ್ತೆ. 12ನೇ ತಾರೀಕು ಎಕ್ಸಾಮು, 9ನೇ ತಾರೀಕಿಗೆ ಅಡ್ಮಿಟ್ ಕಾರ್ಡ್ ನಿಮ್ಮ ಕೈಲಿ ಸಿಗುತ್ತೆ. ಸೊ ದೆನ್ ಅದಾದಮೇಲೆ ಎಕ್ಸಾಮ್ಸು 12ನೇ ತಾರೀಕು ಸೆಪ್ಟೆಂಬರ್ ಎಕ್ಸಾಮು ಫಸ್ಟ್ ಸ್ಟೇಜು, 30th ಸೆಕೆಂಡ್ ಸ್ಟೇಜ್ ಎಕ್ಸಾಮ್. ಸೊ ರಿಸಲ್ಟ್ ಡೇಟ್ ಏನಂತಂದರೆ ಅವರು ಪರ್ಟಿಕ್ಯುಲರ್ಲಿ ಕೊಟ್ಟಿಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ 3 ದಿನ, 1 ವಾರ, ಬಟ್ ಡೇಟ್ಸ್ ಎಲ್ಲ ಆಲ್ರೆಡಿ ಮೆನ್ಷನ್ ಮಾಡಿರೋದ್ರಿಂದ ಅದ್ರ ಬಿಫೋರೇ ಅವರು ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಇರ್ತಾವೆ ಸರ್? ಇದು ಆಲ್ ಓವರ್ ಇಂಡಿಯಾ ಇರುತ್ತೆ. ಈವನ್ ಕರ್ನಾಟಕದಲ್ಲಿ ಕೂಡ ಮೆನಿ ಸೆಂಟರ್ಸ್ ನಿಮಗೆ ಎಕ್ಸಾಮ್ ಸೆಂಟರ್ಸು ಸಿಗುತ್ತೆ. ಸೊ ದೆನ್ ಮತ್ತೆ ನೋಡ್ಬೇಕಂತಂದರೆ ಅಪ್ಲಿಕೇಶನ್ ಪ್ರಾಸೆಸ್ ಹೆಂಗಿರುತ್ತೆ ಸರ್ ಇದು? ಸೊ ನೀವು
24ರಿಂದ ಶುರುವಾಗಿ 13ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ನೀವು ಅಪ್ಲಿಕೇಶನ್ ಆನ್ಲೈನೇ ಹಾಕಬೇಕು. ಆನ್ಲೈನ್ ಹಾಕಿದ ಮೇಲೆ ಅದ್ರದ್ದು ಹಾರ್ಡ್ ಕಾಪಿ ಅಂದರೆ ನೀವು ಅದನ್ನು ಪ್ರಿಂಟ್ ತೊಗೊಂಡು ಅದ್ರ ಜೊತೆಗೆ ನಿಮ್ದು ಎಲ್ಲ ಸರ್ಟಿಫಿಕೇಟ್ಸ್ ಅಟ್ಯಾಚ್ ಮಾಡಿ ಅದನ್ನು AIMSಗೆ ಕಳಿಸ್ಬೇಕಾದ ಅವಶ್ಯಕತೆ ಇಲ್ಲ. ಬರೀ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಸಾಕು. ಅಲ್ಲಿ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ID ಜನ್ರೇಟ್ ಆಗುತ್ತೆ, ಅದು ನಿಮ್ಮ ರೆಫರೆನ್ಸಿಗೆ ಇಟ್ಕೊಂಡ್ರೆ ಸಾಕು. ನೀವು ಬೇಕಿದ್ದರೆ ಆ ಆನ್ಲೈನ್ ಹಾಕಿರೋದನ್ನು ಪ್ರಿಂಟೌಟ್ ಒಂದು ತೊಗೊಂಡು ಆಮೇಲೆ ಅಮೌಂಟ್ ಪೇ ಮಾಡಿರೋದನ್ನು ಒಂದು ಪ್ರಿಂಟ್ ತೊಗೊಂಡು ನಿಮ್ಮ ರೆಫರೆನ್ಸಿಗೆ ಇಟ್ಕೊಳ್ಳಿ. ಅದೇನು ಕಳಿಸ್ಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಬಿಫೋರ್ ನೀವೆಲ್ಲ ಸಬ್ಮಿಟ್ ಮಾಡೋಕ್ಕೂ ಮುಂಚೆನೇ ನೀವು ಎಲ್ಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಾರಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ ಅಂದರೆ ಆಮೇಲೆ ನಿಮಗೆ ಒಂದು ಸಾರಿ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ, ಬಟ್ ಅದಾದಮೇಲೆ ನಿಮಗೆ ಎಡಿಟಿಂಗ್ ಆಪ್ಷನ್ನು ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಸಬ್ಮಿಟ್ ಮಾಡೋಕ್ಕೂ ಮುಂಚೆನೇ ಎಲ್ಲ ಡೀಟೇಲ್ಸನ್ನು ಒಂದು ಸಾರಿ ವೆರಿಫೈ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ. ಓಕೆ, ಸೊ ಇದಿಷ್ಟು. ಆಮೇಲೆ ನೀವೀಗ ಇಮೇಜು ಇವೆಲ್ಲ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಅಂದರೆ ನಿಮ್ಮದು OBC ಸರ್ಟಿಫಿಕೇಟ್ ಆಗಲಿ, ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಲಿ, ಫೋಟೋ ಆಗಲಿ, ಸಿಗ್ನೇಚರ್ ಆಗಲಿ, ಇವೆಲ್ಲವನ್ನು ನೀವು ಇಮೇಜ್ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ ಇಮೇಜಿಗೆ ಏನೆಲ್ಲ ಇನ್ಸ್ಟ್ರಕ್ಷನ್ ಇದೆ ಅದನ್ನು ನೀವು PDF ಇದರಲ್ಲಿ ಓದ್ಕೊಳ್ಳಿ ನೋಟಿಫಿಕೇಷನಲ್ಲಿ. ಅದೇ ಥರನೇ ನೀವು ಆ ಸೈಜ್ ಒಳಗಡೆ ಅದನ್ನು ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಓಕೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಾನು ಹೇಳ್ದಂಗೆ ನೀವು ಏನು GNM ಇದ್ದರೆ 2 ಇಯರ್ಸದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದೆ. ಅವ್ರು ಕಂಪಲ್ಸರಿಲಿ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟಲ್ಲಿ ಯಾವ ಹಾಸ್ಪಿಟಲ್ಲು, ಎಷ್ಟು ಬೆಡ್ಡಿಂದು, ಓಕೆ, ನೀವು ಯಾವ ಏರಿಯಾದಲ್ಲಿ ಯಾವೆಲ್ಲ ಏರಿಯಾದಲ್ಲಿ ಕೆಲಸ ಮಾಡಿದ್ದೀರಾ, ಯಾವ ಡೇಟಿಂದ ಯಾವ ಡೇಟ್ವರೆಗೆ ಕೆಲಸ ಮಾಡಿದ್ದೀರಾ, ನಿಮ್ಮದು ಸ್ಯಾಲ್ರಿ ಎಷ್ಟಿತ್ತು ಆ ಪೀರಿಯಡಲ್ಲಿ, ಓಕೆ, ಅದೆಲ್ಲವನ್ನು ಕ್ಲಿಯರ್ಲಿ ಮೆನ್ಷನ್ ಮಾಡಿರಬೇಕು. ಆವಾಗಲೇ ಅದು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಆಗುತ್ತೆ. ಸೊ ಇಲ್ಲ ಅಂತಂದರೆ ಅದು ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಬೆಡ್ ಸ್ಟ್ರೆಂತು, ಓಕೆ, ಮಿನಿಮಮ್ 50 ಬೆಡ್ ಅಂತ ಹೇಳಿದಾರೆ ಅವರು. ಅದಕ್ಕಿಂತ ಜಾಸ್ತಿ ಎಷ್ಟಾದರೂ ಇರ್ಬೋದು. ಸೊ 50 ಬೆಡ್ ಹಾಸ್ಪಿಟ್ಲ್ ಇರಬೇಕು. ಯಾವೆಲ್ಲ ಏರಿಯಾದಲ್ಲಿ ಮಾಡಿದ್ದೀರಾ, ಯಾವ ಡೇಟಿಂದ ಯಾವ ಡೇಟ್ವರೆಗೆ ಮಾಡಿದ್ದೀರಾ, ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು, ಸೊ ಆದಷ್ಟು ನೀವು ಮೆನ್ಷನ್ ಇರಬೇಕು. ಯಾಕಂದರೆ ಅದು ಮುಂದೆ ವೆರಿಫೈ ಆಗೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ನಾನು ಹೇಳ್ದಂಗೆ NOC ತೊಗೋಬೇಕು. ಯಾರೆಲ್ಲ ಪ್ರೆಸೆಂಟ್ಲಿ ವರ್ಕಿಂಗ್ ಇದ್ದೀರಾ, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ತೊಗೋಬೇಕು. ಆಮೇಲೆ ಇನ್ ಕೇಸ್ ಸರ್ ನಾವು ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಗೌರ್ಮೆಂಟಲ್ಲಿ, ನಮ್ಮದೆಲ್ಲ ಹೆಂಗೆ ಸರ್, ನಾವು NOC ತೊಗೋಬೇಕಾ? ಎಸ್, ಡೆಫಿನೆಟ್ಲಿ ತೊಗೋಬೇಕು. ಸೊ ನಾರ್ಸೆಟ್ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಕ್ಯಾಂಡಿಡೇಟ್ಸ್ ಹು ಆರ್ ವರ್ಕಿಂಗ್ ಆನ್ ದ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಸ್. ಓಕೆ, ಸೊ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಸ್ ಯಾರೆಲ್ಲ ಇದ್ದೀರಾ ಅಂದರೆ ಈಗ CHO ಆಗಿ ವರ್ಕ್ ಮಾಡಕತ್ತೀರಾ, ಇಲ್ಲಾಂದರೆ NHM ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅವರು ಕೂಡ ಏನಂತಂದರೆ ನೀವು NOCನ ಕಂಪಲ್ಸರಿಲಿ ಮ್ಯಾಂಡೇಟರ್ಲಿ ತೊಗೋಬೇಕು. ಓಕೆ, ಸೊ ಇಷ್ಟು NOC. ಯಾರೆಲ್ಲ NOC ಅಪ್ಲೋಡ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ ಅಂದರೆ ವಿದಿನ್ ಡೇಟು, ಅವ್ರಿಗೂ ಇದಕ್ಕೆ ಅವ್ರದ್ದು ಏನಂತಂದರೆ ಕ್ಯಾಂಡಿಡೇಚರು ಕ್ಯಾನ್ಸಲೇಷನ್ ಆಗುತ್ತೆ, ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಅಲೋ ಮಾಡೋದಿಲ್ಲ. ಸೊ ಏಜ್ ರಿಲ್ಯಾಕ್ಸೇಷನ್ ನಾನು ಹೇಳ್ದಂಗೆ ಇದು AIMSಗೆ, ಓಕೆ, ಫಾರ್ AIMS ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅವೆಲ್ಲವಕ್ಕೂ ಏಜ್ ಕಟ್ ಆಫ್ ಎಷ್ಟು ಅಂತಂದರೆ 30 ಇಯರ್ಸ್. ಜನರಲ್ ಮೆರಿಟಿಗೆ 30 ಇದೆ. ಓಕೆ, ಜನರಲ್ ಮೆರಿಟಿಗೆ 30, ಓಕೆ, ಜನರಲ್ ಮೆರಿಟಿಗೆ 30 ಇದೆ. ದೆನ್ SC ST ಇದ್ದರೆ ಅವರಿಗೆ +5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್. ಅಂದರೆ 30 + 5 ಅವರಿಗೆ ಎಷ್ಟಾಗುತ್ತೆ ಅಂದರೆ 35 ಇಯರ್ಸ್ ಆಗುತ್ತೆ. OBC ಅವ್ರಿಗೆ 3 ಇಯರ್ಸ್ ಇದೆ, ಅಂದರೆ 30 + 3 ಅವರಿಗೆ ಎಷ್ಟಾಯಿತು, 33 ಇಯರ್ಸ್ ಆಯಿತು. ಇನ್ ಕೇಸ್ ಅವರು ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ ಅಂತಂದರೆ ಅವ್ರಿಗೆ ಏನಂತಂದ್ರೆ +10 ಇದೆ, ಅಂದರೆ 30 + 10 ಅಂದರೆ 40 ಇಯರ್ಸ್ವರೆಗೂ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇನ್ ಕೇಸ್ ಈಗ OBCನೂ ಇದ್ದು ಪ್ಲಸ್ ಫಿಸಿಕಲ್ ಡಿಸೇಬಿಲಿಟಿನೂ ಇದೆ ಅಂತಂದರೆ ಅವರಿಗೆ OBCದು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಪ್ಲಸ್ ಈ PWD ಇದು ಅಂದರೆ OBCಗೆ 3 ಇಯರ್ಸ್ ಆಯಿತು, PWD 10 ಆಯಿತು, ಟೋಟಲ್ 13 ಇಯರ್ಸ್ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದರೆ 30 + 13 ಅಂದರೆ ಎಷ್ಟಾಯಿತು, 43 ಇಯರ್ಸ್ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ ಕೇಸ್ ನೀವು SC ST ಇದ್ದು PWDನೂ ಇದೆ ಅಂತಂದರೆ ಅವರಿಗೆ 15 ವರ್ಷ, ಅಂದರೆ 30 + 15, ಸೊ ಅವ್ರಿಗೆ ಟೋಟಲ್ ಆಗಿ 45 ವರ್ಷದವರೆಗೂ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಅವರು ಅಪ್ಲೈ ಮಾಡ್ಬೋದು. ಸೊ ಇದನ್ನಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ನೀವು ಎಕ್ಸ್ ಸರ್ವಿಸ್ ಮೆನ್ ಇದ್ದೀರಿ ಅಂತಂದರೆ ಅವರಿಗೆ +3 ಅಡಿಷ್ನಲ್ ಇದು ಸಿಗುತ್ತೆ ಬೇಸ್ಡ್ ಆನ್ ದೇರ್ ಲೆಂತ್ ಆಫ್ ಮಿಲಿಟರಿ ಸರ್ವಿಸ್. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಈಗ ಆಲ್ರೆಡಿ ವರ್ಕಿಂಗ್ ಇದ್ದೀರಾ, ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಥವಾ ಆಟೋನಮಸ್ ಬಾಡಿ ಇರ್ಬೋದು, ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇನ್ ಕೇಸ್ ಅವ್ರು ಜನರಲ್ ಮೆರಿಟ್ ಆಗಿದ್ದರೆ ಅವರಿಗೆ 5 ವರ್ಷ
ಈಗ ನಾವು ಯಾರಿಗೆ ಇದನ್ನು ಅಪ್ಲಿಕೇಬಲ್ ಅಂತಂದರೆ ಅಟ್ಲೀಸ್ಟ್ 3 ವರ್ಷ ಅವರು ರೆಗ್ಯುಲರ್ ಸರ್ವಿಸಲ್ಲಿ ಇರಬೇಕು. ಓಕೆ, ರೆಗ್ಯುಲರ್ ಅಂದರೆ ಪರ್ಮನೆಂಟ್ ಪೋಸ್ಟಲ್ಲಿ ಮಿನಿಮಮ್ 3 ಇಯರ್ಸು ಅವ್ರು ಕಂಟಿನ್ಯೂಸ್ ಸರ್ವಿಸ್ ಮಾಡಿರಬೇಕು. ಅವ್ರಿಗೆ ಮಾತ್ರ ಇದು ಏಜ್ ರಿಲ್ಯಾಕ್ಸೇಷನು ಅಪ್ಲಿಕೇಬಲ್ ಆಗುತ್ತೆ. ಸೊ ಈಗ ಜನರಲ್ ಮೆರಿಟ್ ಇದ್ದರೆ ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ 30+5, ಸೊ 30+5 ಅಂದರೆ 35 ಇಯರ್ಸ್ ಜನರಲ್ ಮೆರಿಟ್ ಇನ್ ಕೇಸ್ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ. ಇನ್ ಕೇಸ್ ಅವರು ಒ ಬಿ ಸಿಗೆ ಇಫ್ ದೇ ಆರ್ ಎಲಿಜಿಬಲ್ ಫಾರ್ ದ ಒ ಬಿ ಸಿ ದೆನ್ 8 ಇಯರ್ಸ್ ಅಂದರೆ 30+8 38 ಇಯರ್ಸ್ವರೆಗೂ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಆಮೇಲೆ ಎಸ್ ಸಿ ಎಸ್ ಟಿ ಆಗಿದ್ದರೆ ಅವರಿಗೆ ಅಪ್ ಟು 40ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಇದು ಗೌರ್ಮೆಂಟ್ ಎಂಪ್ಲಾಯ್ ಆರ್ ಆಲ್ರೆಡಿ ವರ್ಕಿಂಗ್. ಸೊ ಇದು ಇಷ್ಟು ಏಜ್ ನೀವು ನೆನ್ಪಿಟ್ಕೊಳ್ಳಿ. ದೆನ್ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ಹೇಳಿದೆ ನಾನು. ಒ ಬಿ ಸಿ ಅಂತಂದರೆ ಈಗ ನಮ್ಮ ಸ್ಟೇಟಲ್ಲಿ ಕೊಡ್ತಕ್ಕಂಥ ಒ ಬಿ ಸಿ ಅಂದರೆ ರಾಜ್ಯದ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ, ಅದರಲ್ಲಿ ನಾವು ಒ ಬಿ ಸಿಲಿ ಬರ್ತೀವಿ ಅಂದರೆ ಇದರ ಅರ್ಥ ನಾವು ಸೆಂಟ್ರಲಲ್ಲೂ ಒ ಬಿ ಸಿಲಿ ಬರ್ತೀವಿ ಅಂತಲ್ಲ. ಯಾಕಂದರೆ ಇವಾಗ ನಾವು ಸ್ಟೇಟಲ್ಲಿ 3rd B, ಓಕೆ, 3 ಆ್ಯಂಡ್ 3B ಬರ್ತಕ್ಕಂಥ ಕೆಲವೊಂದು ಜಾತಿಗಳು ಏನಿದಾವೆ ಅಂದರೆ ಅವು ಸೆಂಟ್ರಲ್ ಒ ಬಿ ಸಿಲಿ ಬರಲ್ಲ. ಸೊ ಅದಕ್ಕೆ ನಿಮ್ದು ಏನು ಕ್ಯಾಸ್ಟ್ ಇದೆ ಅದು ಸೆಂಟ್ರಲ್ ಒ ಬಿ ಸಿ ಲಿಸ್ಟಲ್ಲಿ ಇರಬೇಕು. ಅವ್ರು ಮಾತ್ರ ಸೆಂಟ್ರಲ್ ಒ ಬಿ ಸಿಗೆ ಎಲಿಜಿಬಲ್. ನೀವು ಸ್ಟೇಟಲ್ಲಿ ಒ ಬಿ ಸಿ ಇದ್ದೀರಾ ಅಂತಂದರೆ ನೀವು ಸೆಂಟ್ರಲಲ್ಲಿ ಒ ಬಿ ಸಿ ಅಂತಲ್ಲ. ಓಕೆ, ಸೊ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮದು ಕ್ಯಾಸ್ಟ್ ಏನಂತಂದರೆ ಇಟ್ ಶುಡ್ ಬಿ ಇನ್ ದ ಲಿಸ್ಟ್ ಆಫ್ ಒ ಬಿ ಸಿ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅದನ್ನು ನೀವು ಅಲ್ಲಿ ಇರಬೇಕು. ಆಮೇಲೆ ಲಾಸ್ಟ್ ಡೇಟು ಕ್ಲೋಸಿಂಗ್ ಡೇಟ್ ಏನಿದೆ ಅದರೊಳಗಡೆ ನೀವು ಒ ಬಿ ಸಿ ಸರ್ಟಿಫಿಕೇಟ್ನ ತೊಗೊಂಡಿರ್ಬೇಕು. ಸೊ ನೀವು ಒ ಬಿ ಸಿ ಅಪ್ಲೈ ಮಾಡಿದರೆ ಅದೇನು ಒಂದು 3-5 ಡೇಸಲ್ಲಿ ಒಳಗಡೆ ಬಂದುಬಿಡುತ್ತೆ. ಬಟ್ ಅದೇ ನೀವು ಸೆಂಟ್ರಲ್ ಜಾಬಿಗೆ ಅಂತ ಹೇಳಿ ಈ ಸರ್ಟಿಫಿಕೇಟ್ನ ತೊಗೋಬೇಕು. ಓಕೆ, ಲಾಸ್ಟ್ ಡೇಟು ಹೇಳ್ದಂಗೆ 13ನೇ ತಾರೀಕು ಆಗಸ್ಟ್ ಅಷ್ಟರೊಳಗಡೆ ತೊಗೋಬೇಕು. ಸರ್ ಈಗ ನಮ್ಮ ಹತ್ರ ಇಲ್ಲ, ಏನು ಮಾಡೋದು? ಈಗ ಪ್ರೆಸೆಂಟ್ ಇದ್ರದ್ದು ಇಲ್ಲ, ಹಳೀದು ಆಲ್ರೆಡಿ ಇದೆ ಅಂತಂದರೆ ನೀವು ಹಳೀದನ್ನೇ ಸದ್ಯಕ್ಕೆ ಅಪ್ಲೋಡ್ ಮಾಡಿ. ಬಟ್ ನೀವು ರಿನ್ಯೂವಲ್ಲಿಗೆ ಅಪ್ಲೈ ಮಾಡಿದಿರ ಅನ್ನೋ ಪ್ರೂಫು ನಿಮ್ಮ ಹತ್ರ ಇರಬೇಕು, ಎಕ್ನಾಲೇಜ್ಮೆಂಟು ಇರಬೇಕು. ಸೊ ಆವಾಗ ನಾರ್ಸೆಟ್ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನೀವು ಅಂದರೆ ನಿಮಗೆ ಟೈಮ್ ಇಲ್ಲ, ಈಗ ನೀವು ಅಪ್ಲೈ ಮಾಡಬೇಕು, ಬಟ್ ನಿಮ್ಮ ಹತ್ರ ಆಲ್ರೆಡಿ ಹಳೀದಿದೆ ಅಂದರೆ 2026-27 ಫೈನಾನ್ಷಿಯಲ್ ಇಯರ್ದಿಲ್ಲ, 25-26 ಅಂತಂದರೆ ನೀವು ಅದನ್ನು ಅಪ್ಲೋಡ್ ಮಾಡಿ. ಬಟ್ ರಿನ್ಯೂವಲ್ಲಿಗೆ ರಿನ್ಯೂವಲ್ಲಿಗೆ ಅಪ್ಲೈ ಮಾಡಿದಿರ ಅನ್ನೋದು ಪ್ರೂಫು ನಿಮ್ಮ ಹತ್ರ ಇರಬೇಕು. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ದೆನ್ EWS ಅಂತ ಬರುತ್ತೆ, ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಅಂದರೆ ಲ್ಯಾಂಡ್ ಇಷ್ಟೇ ಇರಬೇಕು, ಇದಕ್ಕಿಂತ ಕಡಿಮೆ ಇರಬೇಕು, ದೆನ್ ನಿಮ್ದು ಇನ್ಕಮ್ 8 ಲಕ್ಷದ ಒಳಗಡೆ ಇರಬೇಕು. ಇವೆಲ್ಲ ಕೆಲವೊಂದು ಕ್ರೈಟೇರಿಯಾ ಇದ್ದಾವೆ. ಆ ಕ್ರೈಟೇರಿಯಾ ಒಳಗಡೆ ನೀವು ಸೆಟ್ ಆದರೆ ಅದಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಅವ್ರಿಗೆ ಮತ್ತು ರಿಸರ್ವೇಷನಲ್ಲಿರುತ್ತೆ, ಅವ್ರು ಕೂಡ ನೀವು ಎಲಿಜಿಬಿಲಿಟಿ ಇದ್ದರೆ ಆ ಸರ್ಟಿಫಿಕೇಟ್ ಕೂಡ ನೀವು ತೊಗೊಂಡು ಇಟ್ಕೋಬೇಕು. ಸೊ ಅದು ಫಾರ್ಮ್ಯಾಟು ಎಲ್ಲ ಏನಂತಂದರೆ ಈ ಒಂದು ನೋಟಿಫಿಕೇಷನಲ್ಲೇ ಇದೆ, ನಾನು ಕೊನೆಯಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇವು ಕ್ಯಾಟಗರಿಗೆ ಬಿಲಾಂಗಿಂಗ್ ಇದ್ದೀರಾ, ಒ ಬಿ ಸಿ ಇರ್ಬೋದು, SC ST ಇರ್ಬೋದು, ಎಲ್ಲನೂ ಲಾಸ್ಟ್ ಡೇಟ್ ಒಳಗಡೆ ನೀವು ತೊಗೊಂಡು ಇಟ್ಕೋಬೇಕು. ಸೊ ಆಮೇಲೆ PWD ಇದ್ದರೆ ಅದನ್ನು ಕೂಡ ನೀವು ಮೆಡಿಕಲ್ ಬೋರ್ಡಿಂದ ಇಶ್ಯೂ ಆಗಿರೋಂಥ PWD ಸರ್ಟಿಫಿಕೇಟ್ನೇ ತೊಗೊಂಡು ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಇದು ಆದರೆ ನಿಮಗೆ ಎಕ್ಸಾಮ್, ನಾನು ಹೇಳ್ದಂಗೆ ಇದು ಎಕ್ಸಾಮ್ ರಿಲೇಟೆಡ್ ನಾನು ನಿಮ್ಗೆ ಒಂದು ಬೇರೆ ವೀಡಿಯೋನ ಮಾಡ್ತೀನಿ ಡೀಟೇಲ್ ಆಗಿ, ಯಾವ ಥರ ಎಕ್ಸಾಮ್ ಇರುತ್ತೆ, ಫಸ್ಟ್ ಸ್ಟೇಜಲ್ಲಿ ಏನು, ಎಷ್ಟು ಕ್ವಶನು, ಅದೆಲ್ಲ ನಾನು ಡೀಟೇಲ್ ಆಗಿ ಎಕ್ಸಾಮಲ್ಲಿ ಅದನ್ನು ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನೀವು ಅದರಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬರೀ ಜಸ್ಟ್ ಅಪ್ಲಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಇವಾಗ ನೋಡಿ ನೀವು ಯಾವೆಲ್ಲ ಇನ್ಸ್ಟಿಟ್ಯೂಷನ್ನು ಇದು ನೋಡಿ, ಇವೆಲ್ಲ ಎನೆಕ್ಸರ್ಸು. ಓಕೆ, ನಾನು ಹೇಳಿದೆ 2216 ಪೋಸ್ಟ್ಗಳು. ಓಕೆ, ನೀವು ಇಲ್ಲಿ ನೋಡ್ಬೋದು 2216 ಪೋಸ್ಟು ಇಲ್ಲಿ ವೇಕೆಂಟ್ ಇದ್ದಾವೆ. ಸೊ ಯಾವೆಲ್ಲ ಇನ್ಸ್ಟಿಟ್ಯೂಷನಲ್ಲಿ ವೇಕೆನ್ಸೀಸ್ ಎಷ್ಟೆಷ್ಟಿದ್ದಾವೆ ಅನ್ನೋದೇ ಇದು ಚಾರ್ಟ್ ಇದೆ. ಸೊ ನೀವು ಆಲ್ಮೋಸ್ಟ್ ಒಂದು 18 ಏಮ್ಸ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಓಕೆ, ಕರ್ನಾಟಕದಲ್ಲಿ ಯಾವುದೂ ಏಮ್ಸ್ ಇಲ್ಲ, ಇನ್ ಫ್ಯೂಚರ್ ಬರ್ಬೋದು. ಓಕೆ, ಸೊ ಇವಾಗ ಸದ್ಯಕ್ಕೆ ಬೇರೆ ಸ್ಟೇಟ್ಗಳಲ್ಲೇ ಇರೋದು. ಆಮೇಲೆ ಇದರಲ್ಲಿ ESI ನ್ಯೂ ಡೆಲ್ಲಿಲಿ ಮ್ಯಾಕ್ಸಿಮಮ್ ವೇಕೆನ್ಸೀಸ್ ಇದ್ದಾವೆ. ದೆನ್ NITRD, CIP ರಾಂಚಿ, ದೆನ್ SGH ಹಾಸ್ಪಿಟಲು, RML ಹಾಸ್ಪಿಟಲು, ನಜಾಫ್ಗಢ RHPT ಹಾಸ್ಪಿಟಲು. ಓಕೆ, ಸೊ ಇವೆಲ್ಲ ಹಾಸ್ಪಿಟಲ್ಗಳಲ್ಲಿ ವೇಕೆನ್ಸಿಗಳು ಎಲ್ಲ ಸೇರಿಬಿಟ್ಟು, ಓಕೆ, ಟೋಟಲ್ ಎಲ್ಲ ಸೇರಿಬಿಟ್ಟು 2216 ಪೋಸ್ಟ್ಗಳು ಇದ್ದಾವೆ. ಸೊ ಇವು ಪೋಸ್ಟ್ಗಳು ಹೆಚ್ಚಿಗಾಗ್ಬೋದು, ಕಡಿಮೆ ಆಗ್ಬೋದು. ಮುಂದಿನ ಒಂದು ದಿನಗಳಲ್ಲಿ ಅದು ನಾರ್ಸೆಟ್ ಅಥವಾ ಏಮ್ಸ್ ಡಿಸೈಡ್ ಮಾಡುತ್ತೆ. ಇವು ಯಾವುದಾದ್ರೂ ಮತ್ತೆ ಹೊಸ ಇನ್ಸ್ಟಿಟ್ಯೂಷನ್ಗಳು ಅಂದರೆ ವೇಕೆನ್ಸೀಸು ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಇಷ್ಟೊಂದು ಪೋಸ್ಟ್ ಇದ್ದಾವೆ. ಸೊ ಇದು ಪ್ರತಿ ವರ್ಷ 2 ಟೈಮ್ ಎಕ್ಸಾಮ್, 2 ಸಾರಿ ಕರೀತಾರೆ. ಅಂದರೆ ನೀವು ಏನಿಲ್ಲ ಅಂದರೆ 10 ವರ್ಷಕ್ಕೆ ಒಂದು
4,000 ರಿಂದ 5,000 ವೇಕೆನ್ಸೀಸ್ ಇವ್ರು ಫಿಲಪ್ ಮಾಡ್ತಾರೆ ಬೇರೆ ಬೇರೆ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಗೆ. ಸೊ ಅಷ್ಟೊಂದು ವೇಕೆನ್ಸೀಸ್ ನಿಮಗೆ ರೆಗ್ಯುಲರ್ ಆಗಿ ಸೆಂಟ್ರಲಲ್ಲಿ ಅಪಾರ್ಚುನಿಟೀಸ್ ಇದೆ. ಆದ್ರೂ ಕೂಡ ನಮ್ಮ ಕರ್ನಾಟಕದವ್ರು ಬರೀ ಸ್ಟೇಟ್ ಗೌರ್ಮೆಂಟಿಗೆ ವೆಯ್ಟ್ ಮಾಡ್ಕೊಂತ ಕುತ್ಕೋಬೇಡ್ರಿ, ಸೆಂಟ್ರಲಿಗೆ ಅಪ್ಲೈ ಮಾಡಿರಿ. ಮತ್ತು ಆ್ಯಂಪಲ್ ಆಫ್ ಅಪಾರ್ಚುನಿಟೀಸ್ ಇದೆ, ನೀವು ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಟೆಂಟೇಟಿವ್ ಡೇಟ್ ಏನು ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ, ಅದು ಚೇಂಜಸ್ ಆಗೋ ಚಾನ್ಸಸ್ಸು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಬಟ್ ನಾವು ನೋಡಿದಂಗೆ ಯೂಶ್ವಲಿ ನಾರ್ಸೆಟ್ಟಲ್ಲಿ ಅಷ್ಟೊಂದು ಮೇಜರ್ ವೇರಿಯೇಷನ್ಸ್ ಯಾವತ್ತೂ ನೋಡಿಲ್ಲ. ಸೊ ಡೇಟ್ ಏನು ಅವರು ಅನೌನ್ಸ್ ಮಾಡಿದ್ದಾರೆ ಆ ಡೇಟಿಗೆ ಅದೇ ಡೇಟ್ ಪ್ರಕಾರನೇ ಎಲ್ಲ ಇವೆಂಟ್ಸು ನಡೆಯುತ್ತೆ. ಸೊ ಇದಿಷ್ಟು ಇದು ಇದೆ. ಸೊ ನೀವು ಅಪ್ಲಿಕೇಶನ್ಸು ಇದು ಫಾರ್ಮ್ಯಾಟ್ಸ್ ಎಲ್ಲ ಇದೆ. ಓಕೆ, ಈ ಫಾರ್ಮ್ಯಾಟ್ಸ್ಗಳನ್ನು ನೀವು ನೋಡಿಬಿಟ್ಟು ಅದ್ರ ಪ್ರಕಾರನೇ ತೊಗೊಳ್ಬೇಕು. ಇವಾಗ ಇಲ್ಲಿ ಇದು ನೋಡಿ, OBC ಸರ್ಟಿಫಿಕೇಟ್ ಫಾರ್ಮ್ಯಾಟು. ಸೊ ಇದೇ ಥರ ಇದೇ ಇಂಗ್ಲೀಷ್ ಫಾರ್ಮ್ಯಾಟಲ್ಲಿ ಇರಬೇಕು ಅಥವಾ ಹಿಂದಿ. ನೀವು ಯಾವುದೇ ಸರ್ಟಿಫಿಕೇಟ್ ತೊಗೊಂಡ್ರೂ ಕೂಡ ಅದು ಹಿಂದಿಲಿರಬೇಕು ಇಲ್ಲ ಇಂಗ್ಲೀಷಲ್ಲಿರಬೇಕು. ಮತ್ತು ನೀವು ನಾವು ಕರ್ನಾಟಕದವರೇ ಅಂತ ಕನ್ನಡದಲ್ಲೆಲ್ಲ ಸರ್ಟಿಫಿಕೇಟ್ ತೊಗೋಬೇಡ್ರಿ. ಓಕೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, OBC ಇಂಗ್ಲೀಷಲ್ಲಿರಬೇಕು ಇಲ್ಲ ಹಿಂದಿಲಿರಬೇಕು. ಅಥವಾ ಯಾವುದೇ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅದನ್ನು ಇಂಗ್ಲೀಷಲ್ಲಿರಬೇಕು ಇಲ್ಲ ಹಿಂದಿಲಿರಬೇಕು. ಕನ್ನಡದಲ್ಲೆಲ್ಲ ತೊಗೋಬೇಡಿ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಎಲ್ಲ ಎಕ್ಸ್ಪೀರಿಯನ್ಸು ಅಥವಾ ಯಾವುದೇ ಸರ್ಟಿಫಿಕೇಟ್ಸು ಇಂಗ್ಲೀಷು ಅಥವಾ ಹಿಂದಿ ಎರಡೇ ಲ್ಯಾಂಗ್ವೇಜಲ್ಲಿ ಇರಬೇಕು. ಸೊ ಇದು OBC ಸರ್ಟಿಫಿಕೇಟ್ ಫಾರ್ಮ್ಯಾಟು. ಆಮೇಲೆ ಇಲ್ಲಿ ನೋಡಿ, ಇದು EWS ನಾನು ಹೇಳಿದ್ನಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಅವರಿಗೆ ಈ ಸರ್ಟಿಫಿಕೇಟ್ ಬರುತ್ತೆ, ಅವರು ಇದನ್ನು ತೊಗೋಬೇಕು. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಂದರೆ ಯಾರು ಬರ್ತಾರೆ ಅಂದರೆ, ಅವ್ರದ್ದು 8 ಲಕ್ಷಕ್ಕಿಂತ ಇನ್ಕಮ್, ಗ್ರಾಸ್ ಆ್ಯನ್ಯುವಲ್ ಇನ್ಕಮ್, ಟೋಟಲ್ ಅವ್ರ ಫ್ಯಾಮ್ಲಿದು ಇನ್ಕಮ್ಮು 8 ಲಕ್ಷದ ಒಳಗಡೆ ಇರಬೇಕು. ಅಂಥವರೆಲ್ಲ EWS ಅಲ್ಲಿ ಬರ್ತಾರೆ. ಆಮೇಲೆ ಅವರಿಗೆ 5 ಎಕರೆಗಿಂತ ಕಡಿಮೆ ಲ್ಯಾಂಡ್ ಇರಬೇಕು. ದೆನ್ ಅವ್ರದ್ದು ಮನೆ ಏರಿಯಾ 1000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರಬಾರ್ದು. ಸೊ ಇವೆಲ್ಲ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಒಂದು 4, ಅವೆಲ್ಲ ನೋಡ್ಕೊಳ್ಳಿ. ಅದರೊಳಗಡೆ ನೀವು ಏನಾದರೂ ಬರ್ತಿದ್ರೆ ನೀವು EWS ಇದಕ್ಕೆ ಎಲಿಜಿಬಿಲಿಟಿ ಇದ್ದರೆ ನಿಮಗೆ ಫೀಸು ಎಕ್ಸಮ್ಷನ್ ಆಗುತ್ತೆ, ಪ್ಲಸ್ ರಿಸರ್ವೇಷನ್ನು ಕೂಡ ಸಿಗುತ್ತೆ. ಸೊ ಯಾರೆಲ್ಲ ಎಲಿಜಿಬಿಲಿಟಿ ಇದ್ದೀರಾ ಇದಕ್ಕೆ ಕಂಪಲ್ಸರಿ EWS ಅಪ್ಲಿಕೇಶನ್ ಸರ್ಟಿಫಿಕೇಟ್ನ ತೊಗೊಳ್ಳಿ. ಓಕೆ, ಸೊ ಇದು ಒಂದಾದರೆ ದೆನ್ ಇದು ನಿಮಗೆ ತಹಶೀಲ್ದಾರೇ ಕೊಡ್ತಾರೆ. ಓಕೆ, ತಹಶೀಲ್ದಾರ್ ಇಶ್ಯೂ ಮಾಡ್ತಾರೆ ನಿಮಗೆ, ಅಲ್ಲಿ ನೀವು ತೊಗೋಬೋದು. ದೆನ್ ಇನ್ನೂ ನೋಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತಂದರೆ ಇದೇ ಒಂದು ಫಾರ್ಮ್ಯಾಟಲ್ಲಿ ನೀವು ಸರ್ಟಿಫಿಕೇಟ್ನ ನಿಮ್ಮ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್ ಹೆಡ್ ಕಡೆಯಿಂದ ತೊಗೋಬೇಕು. ಓಕೆ, ಸೊ ಇದಿಷ್ಟು ನಿಮಗೆ ಸರ್ಟಿಫಿಕೇಟ್ಸು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಆ ಪ್ರೋಸೆಸ್ಸು. ಇನ್ನೂ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಲಾಸ್ಟ್ ಡೇಟು 13ನೇ ತಾರೀಕಿದೆ, ನೆನ್ಪಿಟ್ಕೊಳ್ಳಿ. ಅದ್ರ ಮುಂಚೆನೇ ಬೇಗ ಅಪ್ಲಿಕೇಶನ್ ಹಾಕಿ. ಯಾಕಂತಂದರೆ ಎಕ್ಸಾಮಿನೇಷನ್ ಸೆಂಟರ್ಸು ಆಲ್ ಓವರ್ ಇಂಡಿಯಾ ಇದೆ. ಸೊ ನಿಮಗೆ ಬೇಕಾಗಿರೋ ಎಕ್ಸಾಮಿನೇಷನ್ ಸೆಂಟರು ನಿಮ್ಮ ಹತ್ತಿರಕ್ಕೆ ಸೆಂಟರ್ ಸಿಗಬೇಕು ಅಂತಂದರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಹೆಂಗೆ ಲೇಟ್ ಮಾಡ್ತೀರಾ ಹಾಗೆ ದೂರದ್ದು ಎಕ್ಸಾಮಿನೇಷನ್ ಸೆಂಟರ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಪ್ಲಿಕೇಶನ್ ಇದು ಪೋಸ್ಟ್ಗಳು ತುಂಬಾ ಇದ್ದಾವೆ. ಆಮೇಲೆ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಯಾಕಂತಂದರೆ ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ಒಂದು ಜಾಣತನ. ಸೊ ನಾವು ಅವಕಾಶಗಳಿಗೆ ವೆಯ್ಟ್ ಮಾಡ್ತಾ ಕುಂದಿರಬಾರ್ದು. ಅವು ಬಂದಾಗ ಅದನ್ನು ಸದುಪಯೋಗಪಡಿಸ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಇದೇ ಥರ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ಸೊ ಪ್ಲೀಸ್ ಇದನ್ನು ಅಪ್ಲಿಕೇಶನನ್ನು ಎಲ್ಲರೂ ಭರ್ತಿ ಮಾಡಿ. ಮತ್ತು ಸುಮ್ಮನೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ. ಸೊ ಓದೋದು ಯಾಕಂತಂದರೆ ಇದು ಎಕ್ಸಾಮ್ ಇರುತ್ತೆ. ನೀವು ಆಲ್ ಓವರ್ ಇಂಡಿಯಾ ಅಂತಂದರೆ ನೀವು ಥಿಂಕ್ ಮಾಡಿ, ಇದು ಒಂದು ತುಂಬ ಕಾಂಪಿಟೇಷನ್ ಇರುತ್ತೆ. ಓಕೆ, ಲಕ್ಷ ಜನ ಎಕ್ಸಾಮ್ ಬರೀತಾರೆ, 2,000 ಪೋಸ್ಟ್ ಇದೆ. ಸೊ ನೀವು ಆ 2,000 ಒಳಗಡೆ ಇರಬೇಕು ನೀವು, ಅಂದರೆ ನಿಮಗೆ ಜಾಬ್ ಇದೆ. ಸೊ ಬೇಸ್ಡ್ ಆನ್ ಕ್ಯಾಟಗರಿ ಅದೆಲ್ಲ ಇರುತ್ತೆ. ಬಟ್ ನೀವು ಓದದೇ ಇದ್ದರೆ ಇದು ಆಗುವಂಥದ್ದಲ್ಲ. ಸುಮ್ಮನೆ ಅಪ್ಲಿಕೇಶನ್ ಹಾಕಬೇಡಿ. ಓದ್ತೀನಿ ಮಾಡಬೇಕು ಅನ್ನೋ ಒಂದು ಹಠ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ಖಂಡಿತ ನಿಮಗೆ ಯಶಸ್ಸು ಸಿಗಲಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಸುಮಾರು ವೀಡಿಯೋಸ್ಗಳನ್ನು ಇದ್ರ ಮೇಲೆ ಮಾಡ್ತಾ ಇರ್ತೀನಿ. ಈಗ ಆಲ್ರೆಡಿ ಮಾಡಿದ್ದೀನಿ ಕೂಡ ಎಕ್ಸಾಮ್ ರಿಲೇಟೆಡು. ನೀವು ವೀಡಿಯೋಸನ್ನ ನೋಡಿ ಹಾಗೂ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.